ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದೊಳ್ಳೆ ಹೇರ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಹೌದು ಫ್ರೆಂಡ್ಸ್, ಕೂದಲಿಗೆ ಆಗುವಂಥ ಎಲ್ಲ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡಿಕೊಂಡು ತುಂಬಾ ಚೆನ್ನಾಗಿ ನಮ್ಮ ಕೂದಲನ್ನು ನಾವು ಬೆಳೆಸ್ಕೋಬೋದು. ನಾನು ತೋರಿಸ್ತಾ ಇರೋ ಈ ಟಿಪ್ಸ್ಗಳನ್ನು ನೀವು ಬಳಸ್ಕೊಂಡ್ರೆ ಸಾಕಾಗುತ್ತೆ. ತುಂಬಾ ಚೆನ್ನಾಗಿ ನಿಮ್ಮ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ಅಷ್ಟೊಂದು ಚೆನ್ನಾಗಿರುವಂಥ ಹೇರ್ ವಿಡಿಯೋ ಇದಾಗಿದೆ ಅಂತಲೇ ಹೇಳ್ಬೋದು. ಏಕೆಂದರೆ ಇವಾಗಂತೂ ಕೂದಲಿನ ಸಮಸ್ಯೆಯನ್ನು ತುಂಬ ಜನರು ಅನುಭವಿಸ್ತಾ ಇದ್ದಾರೆ. ಅವೆಲ್ಲ ಸಮಸ್ಯೆಯನ್ನು ದೂರ ಮಾಡಿಕೊಂಡು ಯಾವ ಥರ ನಾವು ಕೂದಲು ಬೆಳೆಸ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಿಮಗೆ ತುಂಬಾ ಯೂಸ್ಫುಲ್ ಆಗುವಂತಹ ವಿಡಿಯೋಗಳಿವು. ನಾನಿಲ್ಲಿ ಮೊದಲನೇದಾಗಿ ಅಜ್ವನ್ ಕಾಳುಗಳನ್ನು ತೊಗೊಂಡಿದ್ದೀನಿ. ಹೌದು ಫ್ರೆಂಡ್ಸ್, ಹೊಟ್ಟೆ ಉಬ್ಬರ ಆದಾಗ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಿಸುವಂಥ ಈ ಅಜ್ವೈನ್ ಕಾಳು ಕೂದಲು ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ. ಇದಕ್ಕೆ ಅಜ್ವೈನ್ ಕಾಳು ಅಂತ ಕೂಡ ಕರೀತಾರೆ, ಹಾಗೆಯೇ ಓಂ ಕಾಳು ಅಂತ ಕೂಡ ಕರೀತಾರೆ. ಈ ಅಜ್ವೈನ್ ಕಾಳುಗಳು ನೋಡೋಕ್ಕೆ ತುಂಬಾ ಚಿಕ್ಕ ಚಿಕ್ಕದಾಗಿರುತ್ತೆ, ಆದರೆ ಅದರ ಕೆಲಸ ಮಾತ್ರ 100% ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಚಿಕ್ಕ ಚಿಕ್ಕ ಪುಟಾಣಿ ಕಾಳುಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಇದೆ, ಹಾಗೆಯೇ ಖನಿಜ ಕೂಡ ಇದೆ, ಹಾಗೆಯೇ ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿರುವ ಈ ಕಾಳುಗಳನ್ನು ನಾವು ಉಪಯೋಗಿಸ್ತಾ ಬರೋದ್ರಿಂದ ಕೂದಲು ಉದುರುವ ಸಮಸ್ಯೆಯನ್ನು ಕೂಡ ನಾವು ನಿವಾರಣೆ ಮಾಡ್ಕೋಬೋದು. ಈ ಅಜ್ವೈನ್ ಕಾಳು ಕೂದಲು ಉದುರುವ ಸಮಸ್ಯೆಯನ್ನು ದೂರ ಮಾಡೋದಲ್ಲದೆ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗೆ ಈ ಅಜ್ವೈನ್ ಕಾಳುಗಳನ್ನು ಕೇವಲ ಸ್ವಲ್ಪ ಸ್ವಲ್ಪ 4 ಕಾಳುಗಳನ್ನು ಕೊಬ್ಬರಿ ಎಣ್ಣೆಯಲ್ಲಿ ಬಿಸಿ ಮಾಡಿಕೊಂಡು ಹಚ್ಕೊಳ್ತಾ ಬರೋದ್ರಿಂದನೂ ಒಂದು ಒಳ್ಳೆ ಫಲಿತಾಂಶವನ್ನು ನಾವು ಕಂಡ್ಕೋಬೋದು. ಹಾಗೆಯೇ ಈ ಅಜ್ವೈನ್ ಕಾಳು ಒಂಥರ ಸೋಂಕು ಥರ ಆಗ್ತಾ ಇರುತ್ತೆ, ತಲೆಯಲ್ಲಿ ಕೆರೆತ ಸ್ಟಾರ್ಟ್ ಆಗಿರುತ್ತೆ. ಆ ಕೆರೆತ ಇರ್ಬೋದು, ಅದನ್ನು ನಾವು ದೂರ ಮಾಡ್ಕೋಬೇಕು ಅಂತ ಅಂದರೆ ಈ ಅಜ್ವೈನ್ ಕಾಳುಗಳನ್ನು ನಾವು ಬಳಸಲೇಬೇಕಾಗುತ್ತೆ. ಅಷ್ಟೊಂದು ಪವರ್ ಇದೆ ಈ ಅಜ್ವೈನ್ ಕಾಳಲ್ಲಿ. ಹಾಗೆಯೇ ನಾನಿಲ್ಲಿ ಅಕ್ಕಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದೀನಿ. ಇದು ಕೇವಲ ಅಡುಗೆಗೆ ಮಾತ್ರವಲ್ಲದೆ ಇದನ್ನು ನಮ್ಮ ಸ್ಕಿನ್ಗೆ ಬಳಸ್ತಾ ಬರೋದ್ರಿಂದ ಸ್ಕಿನ್ ಒಂದೊಳ್ಳೆ ಗ್ಲೋ ಬರುತ್ತೆ. ಹಾಗೆಯೇ ಎಷ್ಟೇ ಮಾರ್ಕ್ಗಳು ಇರಲಿ ಅವೆಲ್ಲ ಕೂಡ ಹೋಗುತ್ತೆ. ಹಾಗೆಯೇ ಕೂದಲಿಗೂ ಕೂಡ ನಾವು ಬಳಸ್ತಾ ಬರೋದ್ರಿಂದ ಕೂದಲಿಗೆ ಒಂದೊಳ್ಳೆ ಶೈನ್ ಕೂಡ ಬರುತ್ತೆ. ಹಾಗೆಯೇ ಕೂದಲಿಗೆ ಒಂದೊಳ್ಳೆ ಶಕ್ತಿ ತುಂಬೋ ಕೆಲಸವನ್ನು ಈ ಅಕ್ಕಿ ನೀರು ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಅಕ್ಕಿ ನೀರು ಕೂದಲಿನ ಬೆಳವಣಿಗೆಗೆ ಅತ್ಯಂತ ಪರಿಣಾಮಕಾರಿ ನೈಸರ್ಗಿಕ ಮನೆಮದ್ದು ಅಂತಾನೇ ಹೇಳ್ಬೋದು. ನಮ್ಮ ಕೂದಲು ತುಂಬಾ ಹೆಲ್ದಿಯಾಗಿರಬೇಕು, ಹಾಗೆ ನಮ್ಮ ಕೂದಲು ದಪ್ಪವಾಗಿರಬೇಕು, ಹಾಗೆ ಉದ್ದವಾಗಿ ಕೂಡ ನಮ್ಮ ಕೂದಲು ಬರಬೇಕು ಅಂತ ಅಂದರೆ ನಾವು ಈ ಅಕ್ಕಿಯನ್ನು ಬಳಸಲೇಬೇಕಾಗುತ್ತೆ. ಹಾಗೆಯೇ ನಾನಿಲ್ಲಿ ಕೆಂಪಾಗಿರುವಂಥ ದಾಸವಾಳದ ಹೂವುಗಳನ್ನು ತೊಗೊಂಡಿದ್ದೀನಿ. ಇದೆಲ್ಲ ನಿಮಗೆ ಗೊತ್ತೇ ಇದೆ. ಇದು ಡ್ಯಾಂಡ್ರಫನ್ನು ಕೂಡ ರಿಮೂವ್ ಮಾಡುತ್ತೆ, ಹಾಗೆ ನಮ್ಮ ಹೇರ್ಸನ್ನು ಸಿಲ್ಕ್ ಆ್ಯಂಡ್ ಶೈನಿ ಕೂಡ ಮಾಡುತ್ತೆ. ಎಷ್ಟೇ ರಫ್ ಆಗಿರೋ ಕೂದಲನ್ನು ಕೂಡ ಸ್ಮೂತ್ ಆಗಿಸುವ ಚಮತ್ಕಾರಿ ಕೆಲಸವನ್ನು ಮಾಡುತ್ತೆ. ಅದರಲ್ಲೂ ಈ ಕೆಂಪು ದಾಸವಾಳದ ಹೂವು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ. ಈ 3 ಪದಾರ್ಥಗಳು ಕೂಡ 100ಕ್ಕೆ 100% ವರ್ಕ್ ಮಾಡುವಂಥ ದ ಬೆಸ್ಟ್ ಹೇರ್ ರೆಮಿಡೀಸ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಸುಮಾರು 5ರಿಂದ 6 ಆಗುವಷ್ಟು ಕೆಂಪು ದಾಸವಾಳದ ಹೂವುಗಳನ್ನು ತೊಗೊಂಡಿದ್ದೀನಿ. ಹಾಗೆ ಕೇವಲ ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಕಾಳುಗಳನ್ನು ತೊಗೊಂಡಿದ್ದೀನಿ. ಹಾಗೆಯೇ 2 ಟೀ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ಕೂಡ ತಗೊಳ್ತಾ ಇದ್ದೀನಿ. ನಾವು ಮನೆಯಲ್ಲೇ ಆರಾಮಾಗಿ ನಾವು ಹೇರ್ ರೆಮಿಡಿನ ಮಾಡ್ಕೋಬೋದು. 0 ಪೈಸಾ ಕೂಡ ಖರ್ಚಿಲ್ಲದೆ ನಾವು ಮನೆಯಲ್ಲಿರುವಂಥ ಪದಾರ್ಥಗಳನ್ನು ಬಳಸಿಕೊಂಡು ತುಂಬಾ ಚೆನ್ನಾಗಿ ನಮ್ಮ ಕೂದಲನ್ನು ನಾವು ಗ್ರೋತ್ ಮಾಡ್ಕೋಬೋದು. ಹಾಗೆಯೇ ಚಿಕ್ಕದಾಗಿರುವಂಥ ಒಂದು ಬೌಲ್ನಷ್ಟು ನೀರನ್ನು ಕೂಡ ನಾನು ಆ್ಯಡ್ ಮಾಡಿ ಇದನ್ನು ನಾನು ರುಬ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಈ ಹೇರ್ ರೆಮಿಡಿ ಅಂತ. ಹಾಗೆ ಇದನ್ನು ಶೋಧಿಸ್ಕೊಂಡ್ಬಿಡೋಣ. ಈ ಶೋಧಿಸ್ಕೊಂಡಿರುವ ನೀರು ಒಂದೊಳ್ಳೆ ಟಾನಿಕ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ. ನಮ್ಮ ಕೂದಲಿಗೆ ಆಗಿರುವಂಥ ಸಮಸ್ಯೆಯನ್ನೆಲ್ಲ ದೂರ ಮಾಡಿಕೊಂಡು ಹಾಗೆಯೇ ತುಂಬಾ ಚೆನ್ನಾಗಿ ನಮ್ಮ ಕೂದಲನ್ನು ನಾವು ಬೆಳೆಸ್ಕೋಬೇಕು. ಹಾಗೆಯೇ ನಮ್ಮ ತಲೆ ಹೊಟ್ಟನ್ನು ಕೂಡ ನಾವು ನಿವಾರಣೆ ಮಾಡ್ಕೋಬೇಕು. ರಫ್ ಆಗಿರುವ ಕೂದಲನ್ನು ಸ್ಮೂತ್ ಮಾಡ್ಕೋಬೇಕು. ಸಿಲ್ಕ್ ಆ್ಯಂಡ್ ಶೈನಿ ಥರನೂ ಕೂಡ ಮಾಡ್ಕೋಬೇಕು. ಉದ್ದವಾಗಿ ದಪ್ಪವಾಗಿ ಹಾಗೆಯೇ ನೀಳವಾಗಿ ಕೂಡ ಕೂದಲನ್ನು ಬೆಳೆಸ್ಕೋಬೇಕು ಅಂತ ಅಂದರೆ ನಾವು ಪದೇ ಪದೇ ಈ ಥರ ಹೇರ್ ರೆಮಿಡಿನ ಮಾಡಿಕೊಳ್ಳೇಬೇಕಾಗುತ್ತೆ. ಹಾಗೆಯೇ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಇದನ್ನು ಬಳಸ್ಬೋದು. ಯಾಕೆಂದರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇರೋದೇ ಇಲ್ಲ ಅಂತಲೇ ಹೇಳ್ಬೋದು. ಚಿಕ್ಕ ಏಜ್ಗೆ ಕೂದಲು ಬಿಳಿ ಆಗ್ತಾ ಇದೆ ಅನ್ನೋ ಸಮಸ್ಯೆನ ತುಂಬ ಜನರು ಅನುಭವಿಸ್ತಾ ಇದ್ದಾರೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಯಾರಾದರೂ ಇದನ್ನು ಹಚ್ತಾ ಬರೋದ್ರಿಂದ ಕೂದಲು ಸದಾಕಾಲ ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ಇದು ಮಾಡುತ್ತೆ. ನೀವು ನೋಡ್ತಾ ಇರ್ಬೋದು ಹೇರ್ ಟಾನಿಕ್ಕು ಯಾವ ಥರ ರೆಡಿಯಾಗಿದೆ ಅಂತ. ಇದನ್ನು ತಲೆಯ ಪೂರ್ತಿ ಬುಡಭಾಗದಿಂದ ತುದಿಯವರೆಗೂ ಕೂಡ ನಾವು ಅಪ್ಲೈ ಮಾಡಿಕೊಂಡು ಸುಮಾರು 15ರಿಂದ 20 ನಿಮಿಷ ಬಿಟ್ಟು ನಮ್ಮ ಹೇರ್ ವಾಶನ್ನು ಮಾಡ್ತಾ ಬರೋದ್ರಿಂದ ಅಂತೂ ಗುಡ್ ರಿಸಲ್ಟನ್ನು ನಾವು ಪಡ್ಕೋಬೋದು. ಕೂದಲಿನ ಹಾನಿಯನ್ನು ತಪ್ಪಿಸೋದಲ್ಲದೆ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೇವಲ 4ರಿಂದ 5 ದಾಸವಾಳದ ಹೂವುಗಳನ್ನ ತೊಗೊಂಡು ಈ ಥರ ಮನೆಯಲ್ಲಿರುವ ವಸ್ತುಗಳನ್ನ ಬಳಸಿಕೊಂಡು ಮಾಡ್ತಾ ಬರೋದ್ರಿಂದ ಕೂದಲಿಗೆ ಒಂದೊಳ್ಳೆ ಶಕ್ತಿ ತುಂಬೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತಲೇ ಅನಿಸುತ್ತೆ. ಹಾಗೆಯೇ ಒಂದೊಳ್ಳೆ ರಿಸಲ್ಟನ್ನು ಕೂಡ ನಮಗೆ ತಕ್ಷಣ ಸಿಗಬೇಕು ಅಂತ ಆದರೆ ನಾವು ಈ ಥರ ಹೇರ್ ರೆಮಿಡಿನ ಮಾಡಿಕೊಳ್ಳೇಬೇಕಾಗುತ್ತೆ.
ನಾವು ಯಾವಾಗ ತಲೆ ಸ್ನಾನ ಮಾಡ್ತೀವಿ ಆವಾಗ ಕೇವಲ ವಾರದಲ್ಲಿ ಒಂದು ಸಲನಾದರೂ ಇದನ್ನು ಈ ಥರ ನಾವು ಟ್ರೈ ಮಾಡಿದರೆ ಒಂದೊಳ್ಳೆ ರಿಸಲ್ಟನ್ನು ನಾವು ಕಂಡ್ಕೋಬೋದು. ಕೂದಲನ್ನ ಬುಡಭಾಗದಿಂದ ತುದಿವರೆಗೂ ಕೂಡ ಅಪ್ಲೈ ಮಾಡಿ ಕೇವಲ ಒಂದು 15ರಿಂದ 20 ನಿಮಿಷ ಬಿಟ್ಟು ನಾವು ಹೇರ್ ವಾಶ್ ಮಾಡ್ಕೊಳ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೋಬೋದು. ಹಾಗೆಯೇ ಈ ಹೇರ್ ರೆಮಿಡಿಗೆ ಒಂದು ಶಾಂಪೂ ಕೂಡ ನಾವು ಮಿಕ್ಸ್ ಮಾಡಿಕೊಂಡು ಹಾಗೆ ತಲೆ ಸ್ನಾನ ಮಾಡ್ತಾ ಇರುವಾಗ ಡೈರೆಕ್ಟ್ ಶಾಂಪೂ ಅಷ್ಟೇ ಬಳಸ್ತೀನಿ. ಈ ಪದಾರ್ಥಕ್ಕೆ ಶಾಂಪೂ ಮಿಕ್ಸ್ ಮಾಡಿಕೊಂಡು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ 100ಕ್ಕೆ 100% ನಾವು ರಿಸಲ್ಟನ್ನು ತತ್ಕ್ಷಣವೇ ಪಡ್ಕೋಬೋದು. Thanks for watching. Don't forget like, share, comment and subscribe friends.